सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। नगु नगुता ನೀ ಬರುವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ ಹೆಣ್ಣೆ ಹೂವಾಗಿ ಹೂವೇ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ ಬಲವೇ ಗೆಲುವಾಗಿ ಗೆಲುವೆ ಚೆಲುವಾಗಿ ಚೆಲುವೆಲ್ಲ ನಿನ್ನಲ್ಲಿದೆ ನಿನ್ನ ರೂಪಲ್ಲಿ ನಿನ್ನ ಮನದಲ್ಲಿ ಇಂದು ನಾನು ಬೆರೆತೆ ನೀನೇ ನಾನಾಗಿ ನಾನೇ ನೀನಾಗಿ ನನ್ನೇ ನಾ ಮರೆತೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಆಹಾ ಆಹಾ ನಿಜವಾಗಿ ನಿನ್ನ ಮಾತಿಂದ ಏನೋ ಆನಂದ ಎಂದು ನಿನ್ನ ಬಿಡೆನು ಹೋರ ಮಾತೇಕೆ ಯಾರ ಹಂಗೇಕೆ ಬಾಯಿಲ್ಲಿ ನೀ ಮೆಲ್ಲಗೆ ಯಾರೂ ಇಲ್ಲಿಲ್ಲ ನಾವೇ ಇಲ್ಲೆಲ್ಲ ಬೇಗ ಬಾಬಾ ಬಳಿಗೆ ಸೋತೆ ನಾನೀಗ ಏನೋ ಆವೇಗ ಇನ್ನು ನಾ ತಾಳೆನು ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ
ಸಹಜವು ನಡೆವನು ಎಡವುದು, ಸಹಜವು ಜಾರನು ಬುರುಳೋದು. ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯಬೇಡವೇ ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ. ತಿಳಿಸಿದೆ ನೀತಿಯ ನುಡಿಗಳನ್ನು, ಕಲಿಸಿದೆ ನಡೆಯುವ ರೀತಿಯನ್ನು. ಎಂದೆಂದು ನಾನಿನ್ನ ಈ ಜಾಣ ನುಡಿಯ ಮರೆತು ಬಾಳೆನು. ಮನಕ್ಕೆ ಆನಂದ ತಂದೆ ಚೆಲುವೆಯ ನೀ ಜಾಣೆ ಮುತ್ತಂಥ ಮಾತಾಡಿ ಮನಕ್ಕೆ ಆನಂದ ತಂದೆ. ರಸಿಕನೆ ಸಾಕಿನ್ನು ಹೊಗಳಿಕೆ ಏಕಿನ್ನು, ನಿನಗೆ ನಾ ಸೋತು ಹೋದೆ, ನಿನಗೆ ನಾ ಸೋತು ಹೋದೆ. ನಗುವೆಯ ನಗುವೆಯ ಬಯಕೆಯ ಹೂವಾದೆ ಬಲವಿನ ಜೇನಾದೆ ಬಿಡುವೆನೆ ನಾನು ನಿನ್ನ, ಬಿಡುವೆನೆ ನಾನು ನಿನ್ನ. ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ. ಸಹಜವು ನಡೆವನು ಎಡಬಹುದು, ಸಹಜವು ಜಾರನು ಬುರುಳೋದು. ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯಬೇಡವೇ ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರಿ ಈಗ.
ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ತಾಯಿ ಒಡಲಿನ ಕುಡಿಯಾಗಿ ಜೀವನ ತಾಯಿ ಒಡಲಿನ ಕುಡಿಯಾಗಿ ಜೀವನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು ಮುಂದೆ ಯೌವನ ಮದುವೆ ಬಂಧನ ಎಲ್ಲೆಲ್ಲೂ ಹೊಸ ಜೀವನ ಆಹ ಎಲ್ಲೆಲ್ಲೂ ಹೊಸ ಜೀವನ ಜತೆಯದು ದೊರೆತಾಗ ಜತೆಯದು ದೊರೆತಾಗ ಮೈ ಮನ ಮರೆತಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಏರು ಪೇರಿನ ಗತಿಯಲ್ಲಿ ಜೀವನ ಏರು ಪೇರಿನ ಗತಿಯಲ್ಲಿ ಜೀವನ ಸಾಗಿ ಮಾಗಿ ಹಿರಿತನ ತಂದೆ ತೈಯ ಮುದಿತನ ಸಾಗಿ ಮಾಗಿ ಹಿರಿತನ ತಂದಿತೈಯ ಮುದಿತನ ಅದರೊಳು ಹೊಸದಾರ ರುಚಿಗಿದೆ ಸವಿಮೋದ ನಗು ನಗುತ್ತಾ ನಲಿ ನಲಿ ಏನೇ
ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯನು. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಾನು ನಗುವೆ ಅತ್ತರೆ ನಾಡುವೆನು. ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಡುವೆನು. ನಿನ್ನ ಉಸಿರಲಿ ಉಸಿರು ಬೆರೆತಿದೆ. ನಿನ್ನಲೊಂದಾಗಿರುವೆನು. ನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನೂರು ನೆನಪು ಮೂಡಿವೆ. ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ.
ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಏ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ತಾಳು ತಾಳು ನಲ್ಲ ನಿಲ್ಲು ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ಕಾಣದು ನಿನ್ನನು ಬಾಳೆನು ನಾನಿನ್ನು ತಾಳೆನು ವಿರಹದ ನೋವನ್ನು ಏ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಏ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ ತಾಳು ತಾಳು ನಲ್ಲ ನಿಲ್ಲು ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ಕಾಣದು ನಿನ್ನನು ಬಾಳೆನು ನಾನಿನ್ನು ತಾಳೆನು ವಿರಹದ ನೋವನ್ನು ಏ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ
ಥೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ ಆಡಿನಲಿ ನಲಿ ಮಯೂರಿ ಆಡಿನಲಿ ನಲಿ ಮಯೂರಿ ಥೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಓ ಕಾನನದ ದೇವತೆಯಂತೆ ಬಂದಿರುವೆ ಎದುರಲ್ಲಿ ಜೇನಾಗಿ ನೀ ತುಂಬಿರುವೆ ನನ್ನೆದೆಯ ಹೂವಲ್ಲಿ ಮೀನಾಗಿ ಆಡುತ್ತಲಿರುವೆ ಮನಸ್ಸೆಂಬ ಮಡುವಲ್ಲಿ ಮಿಂಚಾಗಿ ಹರಿದಾಡಿರುವೆ ಈ ನನ್ನ ಮೈಯಲ್ಲಿ ಈ ನನ್ನ ಮೈಯಲ್ಲಿ ಥೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ ಅಲ್ಲಲ್ಲ ಥೈ 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 ಬಂಗಾರಿ ಹಾರಾಡೋ ಹಕ್ಕಿಗಳಲ್ಲಿ ಅರಗಿಳಿಯೇ ಅಂದವು ನಾ ಕಂಡ ಹೆಣ್ಣುಗಳಲ್ಲಿ ಚೆಲುವೆ ನೀ ಚಂದವು ಮುಳ್ಳೆಲ್ಲ ಹೂವಿನ ಹಾಗೆ ನಿನ್ನೊಡನೆ ನಡೆವಾಗ ಉರಿ ಬಿಸಿಲು ಹುಣ್ಣಿಮೆಯಂತೆ ಹೆಣ್ಣೆ ನೀ ನಗುವಾಗ ಹೆಣ್ಣೆ ನೀ ನಗುವಾಗ ಅಯ್ಯ ಥೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಜಿಗಿದಾಡೋ ಜಿಂಕೆಗಳಂತೆ ಕಾಡೆಲ್ಲ ಓಡುವ ನಲಿದಾಡೋ ಚಿಟ್ಟೆಗಳಂತೆ ವನವೆಲ್ಲ ನೋಡುವ ಹರಿದಾಡೋ ನದಿಯಂತಾಗಿ ಗಿರಿಯಿಂದ ಜಾರುವ ಕಡಲನ್ನು ಕೂಡುವ ಹಾಗೆ ಒಂದಾಗಿ ಸೇರುವ ಅಯ್ಯ ಥೈ 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 ಬಂಗಾರಿ ಸೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ ಆಡಿನಲಿ ನಲಿ ಮಯೂರಿ ಆಡಿನಲಿ ನಲಿ ಮಯೂರಿ ಆಡಿನಲಿ ನಲಿ ಮಯೂರಿ ಆಡಿನಲಿ ನಲಿ ಮಯೂರಿ ಬಣ್ಣ
ಮದರಾಶಿಗೆ ಗಿರಿಯನ್ನು ಬಳಸಿ ನಲಿವ ಆಸೆ ತಂದವ, ತಂಗಾಳಿಗೆ ಚೆಲ್ಲಾಟದ ಬಯಕೆ ತಂದವ. ಹಿಮದ ರಾಶಿಗೆ ಗಿರಿಯನ್ನು ಬಳಸಿ ನಲಿವ ಆಸೆ ತಂದವ. ತೋದಿದ ನಿನ್ನ ಕಾಡಿದ ನನ್ನ, ತೋದಿದ ನಿನ್ನ ಕಾಡಿದ ನನ್ನ, ಮೋಹ ತುಂಬಿ ಎದೆಯಲ್ಲಿ ಅನುರಾಗ ತಂದ. ನಾ ಏನು ಮಾಡಲಿ? ಕಣ್ಬೆಳಕಲ್ಲೇ ಹೂವರಳಿಸಿದೆ, ಕಿರುನಗೆಯಲ್ಲೇ ಹತ್ತಿರ ಸೆಳೆದೆ. ಕಣ್ಬೆಳಕಲ್ಲೇ ಹೂವರಳಿಸಿದೆ, ಕಿರುನಗೆಯಲ್ಲೇ ಹತ್ತಿರ ಸೆಳೆದೆ. ತಾಳೆನು ಇನ್ನು ಈ ದೂರವನು, ನಾ ಏನು ಮಾಡಲಿ? ನಾ ಏನು ಮಾಡಲಿ? ನಾ ಏನು ಮಾಡಲಿ? ನಾ ಏನು ಮಾಡಲಿ? ಲಾ 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 ಲಾ. ಐ ಕಮ್ ಮ್ಯಾನ್, ಸ್ವಲ್ಪ ಹೋಗಿ ಸಾಕೆ. ನಿಮ್ಗೆ ಎಡಗಡೆ ಬೆನ್ನಲ್ಲಿ ಮಚ್ಚಿ ಇದೆ ಕಣೆ. ಹೆಂಗಸರಿಗೆ ಎಡಗಡೆ ಮಚ್ಚಿದ್ರಿ ತುಂಬಾ ಲಕ್ಕಿ, ಗೊತ್ತಾ? ಹಾಯ್ ಮೋಹನ್. ಹಾಯ್ ಗೀತಾ, ಯಾಕೆ ಇಷ್ಟು? 5 ನಿಮಿಷ ತಾನೇ? ಅಬ್ಬಾ, 5 ನಿಮಿಷ ಕಳೆದಿತ್ತು 5 ಗಂಟೆ ಕಳೆದಾಗಾಯ್ತು. ಒಬ್ನೇ ನಿಂತು ಎದುರು ನೋಡಿ ನೋಡಿ ಕಣ್ಣುಗಳೆರಡು ಬಿದ್ದೋಯ್ತು. ಅರೆ, ಎಷ್ಟು ಬಿದ್ದೋಯ್ತು? ಏನ್ ಮೋಹನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನೇ. ಮೋಹನ್, ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಾ? ಅಂದವಾಗಿರೋರು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಮೋಹನ್, ಫ್ಲವರ್ಸ್ ನಲ್ಲೆಲ್ಲ ನಿಮ್ಗೆ ಯಾವ ಫ್ಲವರ್ ಇಷ್ಟ? ಚೆಂಡು. ಓ, ನನ್ಗೇನೋ ಗುಲಾಬಿ ಇಷ್ಟಪ್ಪ.
ಸ್ವೀಟ್ಸ್ ಅಲ್ಲಿ? ಸ್ವೀಟ್ಸ್ ಅಂದ್ರೆ ನನಗೆ ಬೋರು, ಖಾರ ಅಂದ್ರೆ ತುಂಬಾ ಇಷ್ಟ. ಹೋಗ್ಲಿ ಪೊಯೆಟ್ಸ್? ಯಾರು ಇಷ್ಟ ಇಲ್ಲ. ಪೊಯಿಟ್ರಿ ಅಂದ್ರೇನೆ ನನಗೊಂಚೂರು ಇಷ್ಟ ಇಲ್ಲ ಗೀತಾ. ಹಾಗಾದ್ರೆ ನಿಮ್ಗೆ ಇನ್ನೇನು ಇಷ್ಟ? ಹೇಳ? ಚಿಚಿ, ನನ್ಗಿದೆಲ್ಲ ಹಿಡ್ಸಲ್ಲ. ಕರೆಕ್ಟ್, ನನಗೂ ಇದೆಲ್ಲ ಹಿಡ್ಸಲ್ಲ. ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ರೇನೆ ಮಜಾ ಅಲ್ಲ? ಇಳಿ ಕಾರಿಂದ. ಗೀತಾ, ಇಳಿ ಮೊದ್ಲು. ಗೀತಾ, ನಾಳೆ ನೀನು ಮದುವೆ ಆಗೋ ಗಂಡ ನಾನು. ಸಲಿಗೆಯಿಂದ ಇದೀನಿ ಅಂತ ಮದುವೆ ಮುಂಚೆ ಮುಟ್ಟಕ್ ಬರ್ತೀಯ? ಅಧಿಕ ಪ್ರಸಂಗ. ಗೀತಾ, ಗೀತಾ, ಪ್ಲೀಸ್. ಐ ಸೆಡ್ ಗೆಟ್ ಔಟ್. ಗೀತಾ, ಇನ್ಯಾಕೆ ಒಳಗ್ ಬರ್ತಿ? ಏನಿಲ್ಲ ಸರ್, ನನಗೆಲ್ಲ ಗೊತ್ತಿದೆ. ನಮ್ಮ ಗೀತಾ ಒಂದು ಸತಿ ಕೋಪಿಸ್ಕೊಂಡು ದೂರ ಆದ್ಲು ಅಂತಂದ್ರೆ ಒನ್ಸ್ ಫಾರ್ ಆಲ್ ಗೇಟ್ ಪಾಸ್ ದಯಮಾಡ್ತು. ಸರ್, ಸಾರು ಇಲ್ಲ, ಹುಳಿಯೂ ಇಲ್ಲ, ಎಲ್ಲ ಅಷ್ಟೇ ದಯಮಾಡ್ತು. ಗೀತಾ, ಇವತ್ತೇನು ಅವಂತರ ನಡೀತು? ಏನಿಲ್ಲ ಅಂಕಲ್, ಮೋಹನ್ ಒಳ್ಳೆಯವನಲ್ಲ. ನಾನು ಸಲಿಗೆ ಕೊಟ್ಟೆ ಅಂತ ಮೈ ಮೇಲೆ ಕೈ ಹಾಕ್ತಾನೆ ಅಂತ ಅಸರ್ತಿ ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು? ಅಲ್ಲಮ್ಮ, ಕೃಷ್ಣ ನಮ್ ಕ್ಲಾಸ್ ಬಿಟ್ಟು ನಾನು ಅವನ್ನೇ ಲವ್ ಮಾಡ್ತೀನಿ ಅಂತಂದೆ. 4 ದಿವಸದಲ್ಲಿ ಅವನ ಕೈಯಲ್ಲಿ ಜಗಳ ಆಡಿ ಅವನ್ ಸ್ನೇಹ ಬಿಟ್ಟೆ. ಆಮೇಲೆ ರಾಮು ಚಿದಂತ ಹುಡುಗ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತಂದೆ. 2 ದಿವಸದಲ್ಲಿ ಅದ್ಯಾಕೂ ನನ್ ಮನಸ್ಸು ಹಿಡಿಸ್ಲಿಲ್ಲ ಅಂತಂದೆ, ಅವನ್ ತೊಳ್ದೆ. ಅಷ್ಟಕ್ಕೆ ತೆಪ್ಪಾಡಿಯಾ ಮುರುಳಿ ಅಂತಂದೆ. ಈಗೇನಪ್ಪ ಅಂತಂದ್ರೆ ಮೋಹನ್ ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ವಿ. ಏನಮ್ಮ ಇದೆಲ್ಲ? ಹೀಗೆ ಒಬ್ಬೊಬ್ಬನೇ ಪರೀಕ್ಷೆ ಮಾಡಿ ನಾನು ಗಂಡನ ಆರಿಸ್ತೀನಿ ಅಂತಂದ್ರೆ ಇನ್ನು 100 ವರ್ಷವಾದ್ರೂ ನಿನಗೆ ಸರಿಯಾದ ಜೋಡಿ ಸಿಕ್ಕಲ್ಲ. ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ಅದಕ್ಕೆ ಜವಾಬ್ದಾರನ ದೊಡ್ಡವ್ರ ತಲೆ ಮೇಲೆ ಹಾಕು. ಇದುವರೆಗೂ ನೀನ್ ಹೇಳಿದಾಗ ನಾನ್ ಕೇಳ್ತಿದ್ದೆ, ಇನ್ಮೇಲೆ ನಾನ್ ಹೇಳಿದಾಗ ನೀನ್ ಕೇಳಮ್ಮ. ನನ್ನ ಆ ರೀತಿ ಬಲವಂತ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನು ಎಂದಿದ್ರು ನನ್ ಮನ್ಸು ಗೊಪ್ಪ ಹಾಗೆ ನಡ್ಕೊಳ್ಳೋಳೆ ಹೊರತು ಪ್ರಾಣ ಹೋದ್ರೆ ಇನ್ನೊಬ್ರು ಮಾತು ಕೇಳೋಳಲ್ಲ. ನೀವು ನಿಮ್ಮ ಮಾತು ಹೇಳ್ತಿರೋದು? ಹೌದು, ನಾನೇ ಹೇಳ್ತಾ ಇರೋದು. ವೈತಾ ಇರೋರು ಬದುಕಕ್ಕೆ ಹೇಳ್ತಾರೆ ಅಂತ ತಿಳ್ಕೊ. ಈ ಮನೆಗೆ ಎಂಥ ನೀನ್ ತರಬೇಕು ಅಂತ ನನಗೆ ಗೊತ್ತು, ನಾನು ತರ್ತೀನಿ. ಗೀತಾ ಬರ್ಲಿತ್ತಾಳೋ? ಅವ್ರಿನ್ನೂ ಮಲಗಿದ್ದಾರೆ ಸರ್. ಮಲಗಿದಾರ? ಓಹೋ. ಗೀತಾ, ಗೀತಾ ಹೇಳಮ್ಮ, ಹೇಳು. ಏನ್ ಇವತ್ತು ಇಷ್ಟೊತ್ತು ಮಲ್ಕೊಂಡ್ಬಿಟ್ಟೆ? ಕಾಫಿ ರೆಡಿಯಾಗಿದೆ, ಹೇಳಮ್ಮ, ಹೇಳು. ನಿನ್ನೆ ನಿನ್ ಮೇಲೆ ಕೋಪಿಸ್ಕೊಂಬಿಟ್ಟೆ ಅಂತ ಹೇಳಮ್ಮ, ಹೇಳು. ಗೀತಾ, 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 ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು? ಡಾಕ್ಟರ್ ಸಂಪತ್ ಸ್ಪೀಕಿಂಗ್. ಡಾಕ್ಟರ್, ನಮ್ ಗೀತಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಪ್ರಜ್ಞೆನೇ ಇಲ್ಲ. ಇಸ್ ಇಟ್? ಹೌ ಅನ್ಫಾರ್ಚುನೇಟ್. ತಕ್ಷಣ ನರ್ಸಿಂಗ್ ಹೋಮ್ ಕರ್ಕೊಂಡ್ಬಂದ್ಬಿಡಿ, ಡಿಲೇ ಮಾಡಬೇಡಿ. ಕರ್ಕೊಂಡು ಬರ್ತಾರೆ. ಗೀತಾ ಹೇಗಿದ್ದಾಳೆ? ಪರವಾಗಿಲ್ಲ, ನಾನು ಹೋಗಿ ನೋಡ್ತೀನಿ. ಸದ್ಯಕ್ಕೆ ಬೇಡ, ಇನ್ ಸ್ವಲ್ಪ ಹೊತ್ತಾಗ್ಲಿ. ನಿಮ್ಮನ್ನು ಒಂದು ಮಾತು ಕೇಳ್ಬೋದಾ? ಕೇಳಿ ಡಾಕ್ಟರ್. ಇಷ್ಟೊಂದು ತಿಳುವಳಿಕೆ ಇರೋ ಹುಡುಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿಂದು ಸಾಯೋದಕ್ಕೆ ಯಾಕೆ ಪ್ರಯತ್ನ ಪಟ್ಲು? ಅದೇ ನನಗೆ ಅರ್ಥವಾಗ್ತಿಲ್ಲ ಡಾಕ್ಟರ್. ಅವಳ ಮನಸ್ಸು ಎಷ್ಟು ದುರ್ಬಲವಾಗಿದೆ ಅಂತ ಅನ್ನೋದು ನನಗೆ ಗೊತ್ತಿದ್ರೆ ನಾನು ಗಟ್ಟಿಯಾಗೂ ಮಾತಾಡ್ತಿರ್ಲಿಲ್ಲ. ಚಿಕ್ಕವರಿಗೆ ತಿಳುವಳಿಕೆ ಹೇಳಬೇಕಾದ್ದು ದೊಡ್ಡವರ ಕರ್ತವ್ಯ. ಈತಂದು ಬಹಳ ಸೂಕ್ಷ್ಮ ಮನಸ್ಸು. ಎಲ್ರಿಗೂ ಹೇಳಿ ಕಲ್ಪಿಸಿ ಮಾತಾಡೋದು ತಪ್ಪು. ಅವಳ ಮನಸ್ಸಿಗೆ ಕೊಂಚ ನೋವಾದ್ರು ಅದನ್ನು ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋಲ್ಲ. ಅವಳ ತಪ್ಪನ್ನ ಅವಳೇ ತಿಳ್ಕೊಂಡು ಅರಿವಾಗ್ ಮಾಡಬೇಕು. ಅಯ್ಯೋ, ಇಟ್ಸ್ ಎ ಡಿಫಿಕಲ್ಟ್ ಜಾಬ್, ಬಟ್ ಎನಿವೇ ಯು ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಏನ್ ಮೂರ್ತಿ ಹಾಗೆ ನೋಡ್ತಾ ಇದ್ದೀರಿ? ಈ ಸೀರೆ ನಿಮ್ ಮೈಗೆ ಬಹಳ ಅಂದವಾಗಿ ಕಾಣುತ್ತೆ. ಐ ಆಲ್ವೇಸ್ ಲೈಕ್ ವೈಟ್. ಆಹಾ, ಫ್ಲವರ್ ನಲ್ಲಿ ನಿಮ್ಗೆ ಯಾವ ಫ್ಲವರ್ ಹೆಚ್ಚು ಇಷ್ಟ? ಗುಲಾಬಿ. ಗುಲಾಬಿ. ಸ್ವೀಟ್? ಬಾಸುಂದಿ. ಡ್ರಿಂಕ್? ಐ ಮೀನ್ ಕಾಫಿನೋ ಹಾರ್ಲಿಕ್ಸೋ ಓವೆಲ್ಲೋ ಅಂತ. ಹಾರ್ಲಿಕ್ಸ್. ಗುಡ್. ಡ್ರಾಮಾ? ರೋಮಿಯೋ ಅಂಡ್ ಜೂಲಿಯಟ್. ಫೈನ್. ವೈಟ್? ಶನಿ ಕಿಡ್ಸ್. ವೆರಿ ಗುಡ್. ಹಾಬಿ? ಕಾದಂಬರಿ ಓದೋದು. ವಂಡರ್ಫುಲ್. ಅಂಕಲ್, ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಏನಮ್ಮ? ಅಂಕಲ್, ನಂಗೇನ್ ಇಷ್ಟನೋ ಅವ್ರಿಗೂ ಅದೇ ಇಷ್ಟ. ಹೂವಲ್ಲಿ, ಹಣ್ಣಲ್ಲಿ, ಊಟದಲ್ಲಿ, ತಿಂಡಿಲಿ ಎಲ್ಲಾದ್ರಲ್ಲೂ ಒಂದೇ ಟೇಸ್ಟು. ನಾನ್ ಲೈಕ್ ಮಾಡೋ ಡ್ರಾಮಾನೇ ಅವರು ಲೈಕ್ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಟೇಸ್ಟು, ಆಂಬಿಷನ್ ಎಲ್ಲ ಒಂದೇ. ಸ್ವಲ್ಪ
ವ್ಯತ್ಯಾಸ ಇಲ್ಲ. ಏನ್ ಅಂಕಲ್, ನಾನು ಅಷ್ಟು ಹೇಳ್ತಾ ಇದ್ದೀನಿ, ನೀ ಸುಮ್ನೆನೆ ಇದೆಯಲ್ಲ. ಸಹಜವೇ ಅಮ್ಮ. ಸಿಹಿ ಇರೋ ಕಡೆ ಇರುವುಗಳು ಮುತ್ಕೊಳ್ಳುತ್ತವೆ, ಹಣ ಇರೋ ಕಡೆ ಜನಗಳು ಮುತ್ಕೊಳ್ತಾರೆ. ಯಾರು ಹಣಕ್ಕೋಸ್ಕರ ಬರ್ತಾರೆ, ಯಾರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಬರೋನು ಈ ಮನೆಗೆ ಅಳಿಯನಾಗ್ ಬಂದ್ರೆ ಮಾತ್ರ ಸಾಲು. ನಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನ ಜೋಪಾನವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋ ಅಂಥವನು ಆಗ್ಬೇಕಮ್ಮ. ಹಾಗಾದ್ರೆ ಮೂರ್ತಿ ನಿಮ್ ನಿರೀಕ್ಷೆಗೆ ತಕ್ಕವರಲ್ಲ ಅಂತೀಯ ಅಂಕಲ್? ಮೂರ್ತಿ ವಿಷಯನ ನೀನು ಇದುವರೆಗೂ ಹೇಳಿದ್ದು? ಹಾ, ಇನ್ಯಾರು ಅಂತಿದ್ದೆ? ಅಯ್ಯಯ್ಯೋ, ನೀನು ಹೆಸರು ಹೇಳದೆ ಪೀಟಿಗೆ ಹಾಕ್ತಿರೋದು ನೋಡಿದ್ರೆ ಬೇರೆ ಯಾವನೋ ಇರಬೇಕು ಅನ್ಕೊಂಡೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ ಕಣಮ್ಮ, ತುಂಬಾ ಸಂತೋಷ. ಇವತ್ತು ಅವನ ಆಫೀಸಿಗೆ ಕರೆಸಿ ಮಾತಾಡ್ತೀನಿ. ಒಳ್ಳೆ ಹುಡುಗ. ಬೈ ನಿಂಗೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್. ಈ ಮೂರ್ತಿ ಯಾರು ಅನ್ಕೊಂಡೆ? ನನ್ನ ಸ್ನೇಹಿತ ಲಾಯರ್ ಹೈವದನ್ ರಾವ್ ಇಲ್ಲ, ಅವ್ರ ಭಾವಮೈದ. ಹಾಗಿದ್ರೆ ನನ್ ಸೆಲೆಕ್ಷನ್ ಪರವಾಗಿಲ್ಲ ಅಂತೀಯ ಅಂಕಲ್? ವೆರಿ ಗುಡ್ ಅಂತೀನಿ. ಥ್ಯಾಂಕ್ ಯು ವೆರಿ ಮಚ್, ಯು ಸ್ವೀಟ್ ಅಂಕಲ್. ಅಯ್ಯೋ, ರಕ್ತ ಬರ್ತಾ ಇದೆ. ಐ ಆಮ್ ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ತುಂಬಾ ಪಿಟ್ಟಾಯ್ತಾ? ಹೇಳಿ, ಹಾಸ್ಪಿಟ್ಲಿಗೆ ಹೋಗೋಣ. ಹಾ ಹೇಳಿ. ಯಾಕ್ರಿ ಹಾಗೆ ನನ್ನ ನೋಡ್ತಿದ್ದೀರಾ? ಗಂಗಾ 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 ಯಾವ ಗಂಗಾ? ಯಾರೇ ಗಂಗಾ? ನೀನೇ ನನ್ನ ಗಂಗಾ. ಅಯ್ಯೋ, ನಾನ್ ಗಂಗಾ ಅಲ್ಲ, ಗೀತಾ. ನೀನು ಗೀತಾ ಅಲ್ಲ, ನನ್ನ ಗಂಗಾ, ನನ್ನ ಗಂಗಾ. ಗಂಗಾ, ಗೀತಾ, ಗೀತಾ. ಎಸ್ ಡಾಕ್ಟರ್? ನೀವು ಹೇಳಿದಿಲ್ಲ ಅಂತ ಇಷ್ಟೆಲ್ಲ ಟೆಸ್ಟ್ ಮಾಡ್ಬೇಕಾಗ್ ಬಂತಮ್ಮ. ಅವ್ರಿಗೇನೂ ಆಗಿಲ್ಲ. ನಿಜವಾಗ್ಲೂ? ಡಾಕ್ಟರ್ ಸುಳ್ಳು ಹೇಳ್ತಾರ? ಎಕ್ಸ್ರೇ ಇದೆ, ನ್ಯೂರೋ ಸರ್ಜನ್ಸ್ ಒಪಿನಿಯನ್ ಇದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಆಕ್ಸಿಡೆಂಟ್ ಆದ ತಕ್ಷಣ ಅಂತ ಮಾತಾಡಿ ಕೇಳಿ ನಾನು ತುಂಬಾ ಹೆದರ್ಬಿಟ್ಟೆ ಡಾಕ್ಟ್ರೇ. ನನ್ನ ನೋಡಿ, ಗಂಗಾ ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ದೆ? ಜನ್ಮಗಳಿಂದ ನಾವಿಬ್ರು ಪ್ರೇಮಿಗಳು, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತೇನೇನೋ ಮಾತಾಡಿ ನಡ್ಗ ಹಾಗೆ ಮಾಡಿಬಿಟ್ಟ. ನಾನ್ ನಿಜವಾಗ್ಲೂ ಆತನ್ ಗೇಟ್ ಬಿದ್ದು ತಲೆನೇ ಕೆಟ್ಟು ಹೋಗಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರಿಗೇನೂ ಆಗಿಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಡಾಕ್ಟ್ರೇ, ನಾನು ಆತನ್ ನೋಡ್ಬೋದಾ? ಶೂರ್, ವೈ ನಾಟ್? ಥ್ಯಾಂಕ್ ಯು ಡಾಕ್ಟರ್. ಚಂದಿರನ ಕಾಣದಿರುಳು, ನೀನಿರದೆ ನನ್ನ ಬಾಡು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳವಳ, ದಿನವೂ ನಿನ್ನದೇ ಹಂಬಲ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲೇ. ನಾನು ಗಂಗಾ ಅಲ್ಲ ಗೀತಾ ಅಂತ ಹೇಳಿಲ್ಲ? ನೀನು ಗೀತಾ ಅಲ್ಲ ನನ್ನ ಗಂಗಾ ಅಂತ ನಾನು ಹೇಳಿಲ್ಲ. ನೀವು ಬೇಕಾದ್ ಹೇಳ್ತೀರಾ, ಅದನ್ನೆಲ್ಲ ನಂಬುವಂತ ಫೂಲ್ ಅಲ್ಲ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಗಂಗಾ? ನಿನ್ನಲ್ಲೇ ನನ್ನ ಪ್ರಾಣ ಇಟ್ಕೊಂಡ್ರು ನನ್ನ ನೋಯಿಸೋದ್ರಿಂದ ನಿನಗೇನ್ ಲಾಭ ಬರುತ್ತೆ? ಗಂಗಾ, ಗಂಗಾ, ನಿಧಾನವಾಗಿ ಜ್ಞಾಪಕ ಮಾಡ್ಕೊಂಡು ನೋಡು. 200 ವರ್ಷಗಳ ಕೆಳಗೆ ನೀನು ನಾನು ಸಂಧಿಸಿದ್ದು, ನೋಡಿದ್ದು, ಮಾತಾಡಿದ್ದು, ಪ್ರೀತಿಸಿದ್ದು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದು. ಜ್ಞಾಪಕ ಬರಲಿಲ್ಲ? ಇಲ್ಲ. ರಾಜ, ನನ್ನ ರಾಜ, ನಿನ್ನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಅಂತ ಅಂದಿದ್ದಿಲ್ಲ. ಮನೆ, ಮಠ, ತಂದೆ, ತಾಯಿ ಎಲ್ಲರನ್ನು ಬಿಟ್ಟು ನೀನ್ ನನ್ನ ಜೊತೆ ನೋಡ್ ಬಂದಿಲ್ಲ. ಅದು ನೆನಪಿಲ್ಲ? ಇಲ್ಲ ಇಲ್ಲ ಇಲ್ಲ. ಒಂದು ದಿನ ಬೆಳದಿಂಗಳ ರಾತ್ರಿಯಲ್ಲಿ ನಾವಿಬ್ರು ಏಕಾಂತದಲ್ಲಿ ಆನಂದದಿಂದ ಕಾಲ ಕಳೀತಾ ಇದ್ದಾಗ ನಿನ್ನ ಎಡಗಡೆ ಬೆನ್ನಿನ ಮೇಲೆ ಒಂದು ಮಚ್ಚೆ ನೋಡಿ, ಗಂಗಾ ಇದು ನಿನ್ನ ಅದೃಷ್ಟದ ಮಚ್ಚೆ ಅಂತ ನಾನು ಹೇಳಿಲ್ಲ? ಜ್ಞಾಪಕ ಬಂತು ತಾನೆ? ಇಂಥ ಬುಡವಿಲ್ದ ಕೆಟ್ಟ ಕತೆ ಹೇಳಿ ಖಂಡಿತ ನನ್ನ ಮೋಸ ಮಾಡಕ್ಕಾಗಲ್ಲ. ಮೋಸ? ನಾನು ನಿನಗೆ? ನಿನ್ನೆ ನನ್ನ ಸರ್ವಸ್ವ ಪ್ರಾಣ ಅಂತ ತಿಳ್ಕೊಂಡ್ರೆ ನಾನು ನಿನಗೆ ಮೋಸ ಮಾಡ್ತೀನಿ ಗಂಗಾ. ಸತ್ಯ ಹೇಳ್ತಿದ್ದೀನಿ ಗಂಗಾ, ನಾನು ಸುಮಾರಾಗಿ ಓದಿದ್ದೀನಿ. ಮೊದಲು ನನಗೂ ಈ ಜನ್ಮ ಮರುಜನ್ಮ ಇದೆಲ್ಲ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ. ಯಾವತ್ತು ನಿನ್ನ ಕಂಡನು
ಆ ಕ್ಷಣದಿಂದ ಮಸ್ಕಾಗಿ ನನಗೆ ಜ್ಞಾಪಕ ಬರ್ತಾ ಇದೆ. 200 ವರ್ಷಗಳ ಕೆಳಗೆ ನಾವಿಬ್ರು ಇದ್ದ ಜಾಗ, ಓಡಾಡಿದ ಸ್ಥಳಗಳು, ಹಾಡಿದ ಹಾಡುಗಳು, ನೋಡಿದ ನೋಟಗಳು ಎಲ್ಲ ಕಣ್ಮುಂದೆ ನಡೀತಾ ಇರೋ ಹಾಗಿದೆ. ನಮ್ಮಿಬ್ಬರ ಪ್ರೇಮ ಬರೀ ಈ ಜನ್ಮದಲ್ಲ, ಜನ್ಮ ಜನ್ಮ ಅಂತ ಹೇಳಿದ್ದು ಗಂಗಾ ಅಂಕಲ್ ಅಂಕಲ್, ಈ ಆರ್ಟಿಕಲ್ ನೋಡಿದ್ರಾ? ಓ, ನೋಡಿದ್ದೀನಿ. ಅಂಕಲ್, ಹೋದ ಜನ್ಮದ ವಿಷಯ ಈ ಜನ್ಮದಲ್ಲೂ ಜ್ಞಾಪಕ ಇರುತ್ತೆ ಅನ್ನೋದನ್ನ ನಂಬ್ತೀರಾ? ಕಥೆಯಾಗಿದ್ರೆ ನಂಬ್ತಿರ್ಲಿಲ್ಲ. ಪಂಜಾಬಿನ ಒಂದು ಹಳ್ಳಿಲಿ ನಡೆದ ಘಟನೆ ಅಂತ ಬರ್ದಿದ್ದಾರೆ. ಹಾಗಾದ್ರೆ ಜನ್ಮಗಳು ಉಂಟು ಅನ್ನೋದು ನಿಜಾನೇ? ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಹಳೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆ ಹಾಕೊಂಡ ಹಾಗೆ ಜೀವ ಜೀರ್ಣವಾದ ದೇಹನ ಬಿಟ್ಟು ಇನ್ನೊಂದು ದೇಹನ ಸೇರ್ಕೊಳ್ಳುತ್ತೆ ಅಷ್ಟೆ. ನಿನಗೆ ಡೀಟೇಲ್ಸ್ ಬೇಕಾದ್ರೆ 1 ಮಿನಿಟ್ ಪ್ಲೀಸ್. ಹಾ, ಇದನ್ನು ಓದು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಾಗಾದ್ರೆ ರಾಜ ಹೇಳೋ ಮಾತ್ನ ನಿಜ ಅಂತೀರಾ ಅಂಕಲ್? ಯಾವ ರಾಜ? ಅದೇ ಆಕ್ಸಿಡೆಂಟ್ ಅಲ್ಲಿ ಮೀಟ್ ಮಾಡ್ಲಿಲ್ಲ ಅವನು? ಓ, ಅವನು. ನೋ ನೋ ನೋ, ಅದನ್ನ ನಂಬಲೇಬೇಡ. ಅಲ್ಲಮ್ಮ, ಯಾವ ವಿಷಯದಲ್ಲಿ ಆಗಲಿ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಂಬದೇ ಇರುವಂತಹ ಹಠವಾದಿ ನೀನು. ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡೋ ಜಾಣೆ. ಅಂಥದ್ರಲ್ಲಿ ಯಾವನೋ C/2 ಹೇಳ್ದ ಅಂತ ಹೇಳಿ ನೋ ಅದಕ್ಕೆ ಬೆಲೆನೇ ಕೊಡ್ಬೇಡ. ನೀನು ಹೋಗಿ ವಿಶ್ರಾಂತಿ ತಗೋ, ಹೋಗಮ್ಮ. ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡ, ಹೋಗು. ಗೀತಾ, ಮೂರ್ತಿ, ರಾಜ ಎಲ್ಲಿ? ಯಾರು? ಅಲ್ಲಿ. ಇವನೇನಾ? ಅಂಡ್ ದೆನ್ ಇದೊಂಥರ ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ನಾನೇ ಒಂದೆರಡು ಬಿಟ್ಟು ಬುದ್ಧಿ ಕಲ್ಸೋಣ ಅಂತಿದ್ದೆ, ದುಡುಕಬಾರ್ದು ಅಂತ ತಡ್ಕೊಂಡೆ. ಅವ್ರು ಬರ್ಲಿ ನೋಡೋಣ. ಇವರೇ ನಾನು ಹೇಳಿದ್ದು? ಹಾ, ಇವನೇ ಇವನೇ ಇವನೇ. ಓಹೋ, ಮರ್ಯಾದೆಗೂ ಇವ್ರಿಗೂ ಬಹಳ ದೂರ ಅಂತ ಕಾಣುತ್ತೆ. ಪಾಪ ಅವ್ರು ತಪ್ಪಲ್ಲ, ಅವ್ರು ಬೆಳೆದ ವಾತಾವರಣ ಅಂಥದ್ದೇನು. ಮಿಸ್ಟರ್ ರಾಜ್, ಮೂರ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಮೂರ್ತಿ? ಇವರು. ಏನಂತ? ಅವ್ರು ಎಲ್ಲೋದ್ರು ನೀವು ಅವ್ರನ್ನೇ ಹಿಂಬಾಲಿಸ್ತೀರಂತೆ? ನಾನೇ ಇವ್ರನ್ನ? ಏನ್ ದೊಡ್ಡ ಜೇಮ್ಸ್ ಬಾಂಡ್? ನಾನೊಬ್ಬ ಗ್ಯಾಂಗ್ಸ್ಟರ್, ಹಿಂಬಾಲಿಸ್ಬೇಡ ಮತ್ತೆ ಅವರನ್ನ. ಯಾತಕ್ಕಂತೆ? ಅವರೇ ಹೇಳ್ತಾರೆ. ಚಾಮುಂಡಿ ಬೆಟ್ಟ, ಶಿಮ್ಶಾ, ಝೂ, ಬೃಂದಾವನ್ ಗಾರ್ಡನ್ ಅಲ್ಲೆಲ್ಲ ನಮ್ಮಿಬ್ಬರನ್ನು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ನೀವು? ಸದ್ಯ ರೇಸ್ ಕೋರ್ಸ್, ರೇಷನ್ ಡಿಪೋ, ಜನತಾ ಬಜಾರ್ ಈ ಮೂರನ್ನು ಹೇಳಿಲ್ವಲ್ಲ ನೀವು? ಏನ್ ಈ ದೊಡ್ಡ ಮನುಷ್ಯರು ಓಡಾಡ್ತಾರೆ ಅಂತ ಊರಿನ ಜನ ಯಾರು ರಸ್ತೆನಲ್ಲಿ ತಿರುಗಾಡ್ಕೊಡುದಲ್ವೇ ಸರ್? ಬಂದ್ ಕಡೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಇಬ್ರು. ಏನ್ ದೊಡ್ಡ ಸುಭಾಷ್ ಚಂದ್ರ ಬೋಸು, ದೇಶೋದ್ಧಾರಕ, ನೋಡ್ಬಾರ್ದೆ ಮತ್ತೆ ಇವರನ್ನ? ನನ್ನನ್ನಲ್ಲ, ಗೀತನ್ನ. ಹುಡ್ಬಿ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೂಗ್ಕೋತೀರಿ? ನೀವು ಕೂಗಾಡದಿದ್ರೆ ಮದುವೆ ಆಗೋಲ್ಲ ನನ್ನ ಸಂದೇಹನ. ಮಿಸ್ಟರ್ ಮೂರ್ತಿ, ದಿಸ್ ಇಸ್ ಪೊಲೀಸ್ ಸ್ಟೇಷನ್, ನಾಟ್ ರೈಲ್ವೆ ಸ್ಟೇಷನ್. ರಾಜ, ನೀವು ಸುಮ್ಮನೆ ಇರಿ. ಏನಮ್ಮ ಗೀತಾ, ದಾರಿಲಿ ಇವ್ರು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾರಾ? ಇಲ್ಲ ಹತ್ರಕ್ಕೆ ಬಂದು ಮಾತನಾಡಿಸ್ತಾರಾ? ಇಲ್ಲ. ಹೋಗ್ಲಿ, ನಿಮ್ಮನೆ ಕಾಂಪೌಂಡ್ ದಾಟ್ ಬಂದು ಏನಾದ್ರು? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಹಾಗಾದ್ರೆ ಏನು ಅಂತ ನಾನು ಚಾರ್ಜ್ ಶೀಟ್ ಹಾಕ್ಲಿ ಮಿಸ್ಟರ್ ಮೂರ್ತಿ? ನಮ್ಮ ಗೀತಾಗೆ ಇವ್ರ ಮುಖ ಕಂಡ್ರೆ ಗಾಬ್ರಿ. ಯಾಕ್ರಿ ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು? ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಮುಖ ತೆಗೆದಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಮೂರ್ತಿ? ಇನ್ಸ್ಪೆಕ್ಟರ್, ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ. ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಆಸೆಯಿಂದ ಒಬ್ಬರನ್ನೊಬ್ಬರು ನೋಡಿದ್ರೆ ಅದು ಸರಿಯೋ ತಪ್ಪು, ಅದರಲ್ಲಿ ನಾವಿಬ್ರು ಸಮಭಾಗಿಗಳು ಅಲ್ಲ? ಏನಾಗ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಏನ್ ನಿನ್ ಹೆಸರು? ರಾಜ. ಏನು ಓದಿ? BSc. ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಲ್ಲ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ನಮ್ ಗೀತದಿಂದ ನೆಲಹಾಗೆ ಸುತ್ತುತ್ತಿದೆಯಲ್ಲ, ಆ ಕೆಲಸ. ಓಹೋ, ನದಿ ಸಾಗರದ ಕಡೆ ತಾನೇ ಹರಿಯೋದು. ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲಾರು ದೂರ ಹೊರಟೋಗ್ತಿರ್ಬೇಕು. ಕಾರಣ
ನಮ್ಮ ಗೀತಲ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. 10,000 ರೂಪಾಯಿ ಇದೆ. ನಿಮ್ ಗೀತನ ಮನುಷ್ಯಾಂತಿ ಇಷ್ಟನೇ ಬೆಲೆ? 20,000. ಒಂದು ಹೇಟ ನೆಮ್ಮದಿಗೆ ಇಷ್ಟ. 30,000 ತಗೋ. 50,000 ಪ್ರವೀಣ್ ತಗೋ. ಈ ಜನ ಮುಖ ಕೊಟ್ಬಿಡ. 50,000 ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ಐಶ್ವರ್ಯದ ಮದ. ಪ್ರೀತಿ, ಪ್ರೇಮ, ವಿಶ್ವಾಸ, ಸುಖ, ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿನಿಂದ ಅಳಿಯವರು ನೀವು. ನಾನು ಮನುಷ್ಯ, ನಿಮ್ಮಂಥ ಧನಪಿಶಾಚಿ ಅಲ್ಲ. 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನ್ನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ. ಈಗ ಅವರ ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕಡೆ ಮಾತು ಹೇಳ್ತಾ ಇದ್ದಾರೆ, ನಿಮ್ಮ ಅವಳ ಸಂಬಂಧ ಬರೀ ಈ ಜನ್ಮದ್ದು, ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಗಂಗಾ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಹೃದಯ. ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ, ನನ್ನ ಹೆಣ. ಏನೋ ರಾಸ್ಕಲ್, ತಲೆಗಿನ ತಿರುಗುತ್ತಾ? ಯಾರಿಗೆ? ನಿನಗ? ನಿಂಗೆ ಕಣೋ ಬೇಕೂಫ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಯಾಕೆ ನಿಮ್ಮಪ್ಪಂದ ಈ ಜಾಗ? ನಿಮ್ಮಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ. ಅಲ್ಲ ಏನ್ ಗಂಗಾ, ಇಂಥ ಅಪ್ರಯೋಜಕನ ನಂಬೋದು ನೀನು? ನಡು ನೀರಿನಲ್ಲಿ ಕೈ ಬಿಡೋಂಥ ಜನ ಇವರೆಲ್ಲ. ನಿನಗೆಲ್ಲೋ ಗ್ರಹಚಾರ ಕಾದಿದೆ ಅಂತ ಕಾಣುತ್ತೆ. ನೋಡಿದೆ ಗಂಗಾ, ಶರ್ಟ್ ಕೈ ಹಾಕಿದ್ದಾರೆ. ಮುತ್ತಿ, ತೆಗಿರಿ ಕೈನ, ತೆಗಿರಿ ಕೈ. ಆಲ್ ರೈಟ್, ನಿಮ್ಮ ಮಕ್ಕ ನೋಡ್ಕೊಂಡು ಅವನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಷ್ಟೇ, ನನ್ನ ಗಂಗನ ಮುಖ ನೋಡಿ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನೀರಿನಲ್ಲಿ ಮೀನು ಮೊಸಳೆಗಳ ಜೊತೆ ಈಜಾಡ್ಬೇಕಾಗ್ತಿತ್ತು ನೀವು. ಕಮಾನ್ ಗೀತಾ. ಏನಿದಿಲ್ಲ? ಯಾಕೆ ಅವರೆಲ್ಲ ಹಾಗೆ ಓಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಜಗಳ ಆಯ್ತಾ? ಇದೆಲ್ಲ ಬಹಳ ಸಾಧಾರಣ ಗಂಗಾ. ಭಕ್ತರಿಗೆ ಪರೀಕ್ಷೆಗಳು ಹೆಚ್ಚು, ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು. ಈ ತರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ. ಗಂಗಾ ಗಂಗಾ ಅಂತ ಯಾಕ್ರಿ ನನ್ ಪ್ರಾಣ ತೆಗಿತೀರಾ? ನಾನ್ ನಿಮ್ ಗಂಗಾ ಅಲ್ಲ, ಗೀತಾ ಗೀತಾ. ನಿಮ್ ಮಾತು ಕೇಳ್ತಾ ಇದ್ರೆ ನನ್ ಹುಚ್ಚೆ ಹಿಡಿದು ಬಿಡುತ್ತೆ. ಆ ಸತ್ಯ ನಿನಗೆ ಅರ್ಥವಾದ ದಿವಸ ಆ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ. ಅದೆಂಥಾದ್ರಿ ಸತ್ಯ? 200 ವರ್ಷಗಳ ಕೆಳಗೆ ಅಂತೀರಲ್ಲ, ಅದ್ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅದನ್ನ ನಾನು ಹೇಗ್ರಿ ನಂಬೋದು? ಅದನ್ನ ಗೊತ್ತು ಮಾಡ್ಕೊಡೋದಕ್ಕೆ ನನಗೆ ಒಂದು ಅವಕಾಶ ಕೊಡ್ತೀಯ? ಹೇಗೆ? ನಿನಗೆ ನನ್ನ ಮೇಲೆ ಭರವಸೆ ಇತ್ತು, ನನ್ನ ಜೊತೆಲಿ ಬರೋ ಹಾಗಿದ್ರೆ ಈ 200 ವರ್ಷಗಳ ಹಿಂದೆ ಕಥೆ ನಡೀತಲ್ಲ, ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನೀನು ಅದನ್ನ ಕಣ್ಣಾರ ಕಾಣಬಹುದು. ಬರ್ತೀಯಾ? ಬರ್ತೀನಿ, ನಡೀರಿ. ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಬಾಳು ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದೆ. ಈ ಅರಮನೆ ಕಥೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ? ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನ್ನಿಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳ ಹಾಗೆ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ರಾಜ, ಏನ್ ನಗ್ತಾ ಇದ್ದೀಯಾ? ಸಂತೋಷದ ಸಮಾಚಾರ ಇದ್ರೆ ನನಗೂ ಹೇಳಪ್ಪ, ನಾನು ಕೇಳಿ ಸಂತೋಷ ಪಡ್ತೀನಿ. ಓಹೋ, ನೀನು ಮಾರುವೇಷದಲ್ಲಿ ಊರ್ ಸುತ್ತಾ ಇದ್ದಾಗ ಏನೋ ವಿಶೇಷ ಕಂಡಿದ್ದೀಯಾ? ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೀಯಾ? ಎಷ್ಟೇ ಆದ್ರೂ ನೀನು ಕಲೆಗಾರ, ಮನಸ್ಸು ಯಾವಾಗಲೂ ಕಲ್ಪನೆಯಲ್ಲೇ ಇರುತ್ತೆ.
ಸಿಪಾಯಿ ನೀನಾ? ಜೋರಾಗಿ ಇಟ್ಬಿತ್ತ? ಇಲ್ಲಿ ನೋಡೋಣ. ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ. ಕೋಪ ಮಾಡ್ಕೋತೀಯ ನನ್ ಮೇಲೆ? ಯಾಕೆ ಬಂದೆ ನೀನ್ ಇಲ್ಲಿಗೆ? ನನ್ನ ನೋಡಕ್ ಬಂದ್ಯಾ? ತುಂಬಾ ನೋವಾಗ್ತಿರ್ಬೇಕು ಅಲ್ಲ? ಬಾಯರ್ಕೆ ಆಗ್ತಿದ್ಯಾ? ನೀರ್ ಬೇಕಾ? ಇರು ತಂದ್ಕೊಡ್ತೀನಿ. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವಡವ ಡವಡವ ಕೇಳಮ್ಮ, ನನ್ನ ಎದೆಯಲ್ಲಿ ಡವಡವ 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 ಕೇಳಮ್ಮ. ರಾಜ ರಾಜ ಕೆಳಕಿಳಿಸ್ಬೇಡ ರಾಜ. ಯಾಕೆ? ನನ್ನ ಹೃದಯ ಯಾವಾಗ್ಲೂ ಹೀಗೆ ಅಂಟ್ಕೊಂಡು ಒಂದಾಗಿರ್ಬೇಕು ಅಂತ ಆಸೆ. ಆಮೇಲೆ ಆಮೇಲೆ ನನ್ನ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಅರಮನೆಗೆ. ಯಾಕೆ? ನೋಡ್ಬೇಕು. ನೋಡ್ಬೇಕು? ಕರ್ಕೊಂಡು ಹೋದ್ರೆ ನೀನ್ ಬಿಡೋದಿಲ್ವಲ್ಲ? ಸಿಪಾಯಿ ತಾನೆ, ನಿನ್ನ ತಡೆಯೋಕೆ ಯಾರಿಗ್ ಧೈರ್ಯ? ನಾನ್ ತಡೆಯೋಕೆ ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ಅಲ್ಲಿ ನಿನ್ ಬಿಡಲ್ಲ ಅಷ್ಟೇ. ಅಷ್ಟ್ರಾಗ ಕೋಪನ? ನೀವೇ ನಿಜವಾದ ರಾಜ ಆಗಿದ್ರೆ ನೀನ್ ರಾಣಿ ಆಗಿರ್ತಿದ್ದಲ್ಲ. ಈ ತಾನೆ ಏನು? ನಾನ್ ರಾಜನೇ. ನನಗೆ ಅವ್ರ ಮನೆಗೂ ರಾಜ ಆಗಿದ್ದಿದ್ರೆ ಬಿಳಿ ಕುದುರೆ ಕಟ್ಟಿರೋ ರಥ ತಂದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅರಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೋದು. ಈಗ ತಾನೇನು ಹಾಗೆ ಮಾಡಿದ್ರೆ ಆಯ್ತು. ಹೇಗೆ? ನಮ್ ರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವನೇನಾದ್ರೂ ನೀನ್ ನೋಡಿದ್ನು ಖಂಡಿತ ಸುಮ್ನೆ ಬಿಡೋದಿಲ್ಲ. ಬಿಳೆ ಕುದುರೆ ಕಟ್ಟಿರೋ ರಥ ತಗೊಂಡ್ಬಂದು ಕೃಷ್ಣ ರುಕ್ಮಿಣಿನ ಹೊತ್ಕೊಂಡು ಹೋದಾಗೆ ನಿನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಹೊತ್ಕೊಂಡೋಗ್ತಾನೆ ಬಿಟ್ಟು ಬಿದ್ದಿದ್ದೀನಿ. ಅವ್ನ್ ಬರ್ಲಿ ನನ್ನ ಹತ್ರ. ಏನ್ ಮಾಡ್ತೀಯೋ? ಅನ್ನೀಸೆ ಕಿತ್ತಾಕಿ ದನ ಬಡಿಯ ಹಾಕ್ಬಾರ್ದು ಓಡೋಗ್ತಿದ್ದೀನಿ. ಓಹೋ, ಯಾಕೆ ಯಾಕೆ ಯಾಕೆ? ಯಾಕಂತೆ ಯಾಕೆ? ಈ ಮನಸ್ಸು ಮೈ ಎರಡು ನಿಂದಾಗಿರೋವಾಗ ಈ ಕಣ್ಣು ಬೇರೆ ಯಾರನ್ನಾದ್ರೂ ನೋಡುತ್ತಾ? ನಾನು ಬಡವ ಗಂಗಾ, ಸಾಮಾನ್ಯ ಸಿಪಾಯಿ. ಸುಳ್ಳು. ಈ ಅಂದವಾದ ಮುಖ, ಆಕರ್ಷಕವಾದ ಮೈಕಟ್ಟು, ಸಿಂಹಬಲ ಇರೋ ತೋಳು, ಹಿಡಿಯಷ್ಟು ಹೃದಯದಲ್ಲಿ ತುಂಬಿಕೊಂಡಿರೋ ಕಡಲಿನಷ್ಟು ಪ್ರೀತಿ, ಇದೆಲ್ಲ ಆಸ್ತಿ ತಾನು? ಇಷ್ಟೆಲ್ಲ ಹೇಳ್ತೀಯ, ಆಮೇಲೆ ನನ್ ಬಿಟ್ಟು ಹೊರಟೋಗ್ತೀಯ. ಇಲ್ಲ ನನ್ ರಾಜ, ನೀನ್ ಹೋನು. ಈಗ್ಲೇ ನಿನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ನಿನ್ ಜೊತೆ ನರಕದಲ್ಲಿದ್ರು ಅದೇ ಸ್ವರ್ಗ. ಯಾವನ ನೀನು? ಅವಳಿಗೆ ಹೇಳವರು ಕೇಳವರು ದಿಕ್ಕು ಜೊತೆ ಯಾವ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಬೀದಿ ಬಸ್ವಿ ಅಂತ ತಿಳ್ಕೊಂಡಿದ್ಯೇನೋ? ಹೇಳು, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಚಕ್ಕಂದ? ಅಪ್ಪಾಜಿ, ಅವ್ರದೇನು ತಪ್ಪಿಲ್ಲ ಅಪ್ಪಾಜಿ. ಸಾಕು ಸುಮ್ಮನೆ, ತಪ್ಪು ನೆಪ್ಪು ಅಂತ ಬರಬೇಡ. ಅಂಗೈ ಹುಣ್ಣಿಗೆ ಕಂದಿಬೇಕಾ? ಯಾಕೆ ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ನೀವು ತಿಳ್ಕೊಂಡಿರುವಂತಹ ವಿವೇಕಕ್ಕೆ ನಾವೇನು ಇಳಿದಿಲ್ಲ. ನಾವಿಬ್ರು ಒಬ್ಬರನ್ನೊಬ್ರು ಮೆಚ್ಕೊಂಡಿದ್ದೀವಿ, ಪ್ರೀತಿಸಿದ್ದೀವಿ, ಮದುವೆ ಆಗ್ತೀವಿ. ಮದುವೆ ಆಗ್ತಿರೋ ಮದುವೆ ದೊಡ್ಡ ಮಹಾರಾಜನ ಮಗ ತೀರ್ಮಾನ ಮಾಡ್ಬಿಟ್ಟ. ಇವನ ಅಳೇನ್ ಮಾಡ್ಕೋಬೇಕು ಅಂತ ವೇಳೆ ಕೊಟ್ಟು ಕರೆಸಿದ್ರು. ಹುಷಾರ್, ಇನ್ನೊಂದ್ ದಿವಸ ನೀವಿಬ್ರು ಈ ರೀತಿ ಸೇರೋದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಯಾರು? ನಮ್ಮರಮನೆ ಸಿಪಾಯಿ. ಇಂಥ ದೌರ್ಜನ್ಯವೇ? ಮಂತ್ರಿಗಳೇ, ಅವನೆಲ್ಲಿದ್ರೂ ತರಿಸಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿ ನೋಡಿದೀಯಾ? ನೋಡಿದ್ದೀನಿ ಮಹಾಸ್ವಾಮಿ. ಅಷ್ಟೇ ಅಲ್ಲ, ನೀನು ಮಾಡಿ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ,
ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ ಬಾ ಕುಮಾರ. ನೀವ್ಯಾಕೆ ನಿಲ್ಸ್ಬಿಟ್ರಿ ಹೇಳಿ? ಕ್ಷಮಿಸಿ ಮಹಾಪ್ರಭು, ನಮ್ ದೂರ್ನ ಹಿಂದಕ್ಕೆ ತಗೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ? ಅಪ್ಪಾಜಿ, ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಆದ್ರೂ ಉಂಟೆ? ಕೊಟ್ಟು ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತರನ್ನ ಮುಂದಿಟ್ಕೊಳ್ಳೋದು ಎರಡೂ ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕಿಬ್ರು ಮೌನವಾಗಿ ನಿಂತ್ಕೊಂಡ್ ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮ್ಗಿಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನ್ ತೋರಿಸ್ಲಿ ಆ ಸಿಪಾಯಿನ? ಏನು ನಿನಗ್ ಗೊತ್ತೇ? ಯಾರವನು? ಎಲ್ಲಿದ್ದಾನೆ? ನಾನೇ ಯುವರಾಜ. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗೋಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನ್ಸ್ಕೊಂಡವ್ರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ. ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣಿನ ಜೊತೆನಲ್ಲೇ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಲೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ. ಸುಧಾರಣೆ ಎಲ್ಲ ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂತೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಿಸಬೇಕು? ನಮ್ಮನ್ನ ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು, ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ? ಕೊಲ್ಲುವನೆ ಮಾದಿಗ, ಹೊಲಸ ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ? ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತಾ? ಮಾಣಿಕ್ಯದಂಥ ಮಾವಯ್ಯ, ಬಂಗಾರದಂಥ ಭಾವಯ್ಯ, ಕೇಳಯ್ಯ ನಿನ್ನ ಮೋಸಕ್ಕೆ, ನಿನ್ನ ವೇಷಕ್ಕೆ, ವೇಷಕ್ಕೆ ಮೋಸಕ್ಕೆ ಬಲಿಯಾಗುತ್ತಾರಯ್ಯ ಮಾವಯ್ಯ ಭಾವಯ್ಯ, ಸತ್ಯಕ್ಕೆ ಧರ್ಮಕ್ಕೆ ದೂರವಾಗುತ್ತಾರಯ್ಯ ಭಾವಯ್ಯ. ಕೇಳಯ್ಯ ಭಾವಯ್ಯ, ಕೇಳಯ್ಯ. ಕಪ್ಪೆಯ ನುಂಗಲು ಹಾವು ಬಂದಿದೆ, ಹಾವ ತಿನ್ನ
ನಿನ್ನ ಠಕ್ಕಿಗೆ ಕೊನೆಯು ಕಾದಿದೆ. ದೇಶಕ್ಕೆ ಮೋಸಕ್ಕೆ ಬಲಿಯಾಗುತ್ತಾರಯ್ಯ ಭಾವಯ್ಯ 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 ಭಾವಯ್ಯ. ಹಗಲು ಬಂದರೆ ರಾತ್ರಿ ಬರುವುದು, ನಗೆಯ ಹಿಂದೆಯೇ ಅಳುವು ಇರುವುದು. ಹಗಲು ಬಂದರೆ ರಾತ್ರಿ ಬರುವುದು, ನಗೆಯ ಹಿಂದೆಯೇ ಅಳುವು ಇರುವುದು. ಪಾಪಿ ಎಂದರೆ ಶಿಕ್ಷೆ ಇರುವುದು. ಏ ಪಾಪಿ, ಪಾಪಿ ಎಂದರೆ ಶಿಕ್ಷೆ ಇರುವುದು. ನಾಳೆ ನೋಡು ನಿನ್ನ ಕಥೆಯು ಮುಗಿಯುವುದು. ಸತ್ಯಕ್ಕೆ ಧರ್ಮಕ್ಕೆ ದೂರವಾಗುತ್ತಾರಯ್ಯ ಭಾವಯ್ಯ ಕೇಳಯ್ಯ ಭಾವಯ್ಯ ಕೇಳಯ್ಯ. ಸತ್ಯಪಥ್ಯವು ಎಂದು ಕೆಡಿಸದು, ನಿತ್ಯ ಪೂಜೆಗೆ ಪುಣ್ಯವಿರುವುದು. ಸತ್ಯಪಥ್ಯವು ಎಂದು ಕೆಡಿಸದು, ನಿತ್ಯ ಪೂಜೆಗೆ ಪುಣ್ಯವಿರುವುದು. ನೀತಿ ಮರೆತರೆ ಶಾಂತಿ ಸಿಕ್ಕದು. ನೀತಿ ಮರೆತರೆ ಶಾಂತಿ ಸಿಕ್ಕದು. ದ್ರೋಹ ಬಗೆದರೆ ಕೇಡು ತಪ್ಪದು. ಮೋಸಕ್ಕೆ ನಿನ್ನ ವೇಷಕ್ಕೆ ನಿನ್ನ ವೇಷಕ್ಕೆ ಮೋಸಕ್ಕೆ ಬಲಿಯಾಗುತ್ತಾರಯ್ಯ ಭಾವಯ್ಯ ಭಾವಯ್ಯ. ಸತ್ಯಕ್ಕೆ ಧರ್ಮಕ್ಕೆ ದೂರವಾಗುತ್ತಾರಯ್ಯ ಭಾವಯ್ಯ ಕೇಳಯ್ಯ ಭಾವಯ್ಯ ಕೇಳಯ್ಯ ಭಾವಯ್ಯ ಕೇಳಯ್ಯ ಭಾವಯ್ಯ ಕೇಳಯ್ಯ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ